ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೋಕ್ಷಿತಾ ಪೈ ಅವರಿಗೆ ಬಿಗ್ ಬಾಸ್ ಒಂದು ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಆ ಅವಕಾಶವನ್ನು ಅವರು ಸರಿಯಾಗಿ ಬಳಸಿಕೊಂಡಿದ್ರೆ ವೀಕ್ಷಕರೇ ಮೋಕ್ಷಿತಾ ಅವರನ್ನು ಗೆಲ್ಲಿಸಿಕೊಂಡು ಬರ್ತಾ ಇದ್ರು. ಆದರೆ ಮೋಕ್ಷಿತಾ ಅದನ್ನು ಮಾಡಿಲ್ಲ. ಅದರ ಬದಲಾಗಿ ಮತ್ತೊಂದು ಮಹಾ ಪ್ರಮಾದವನ್ನು ಅವರು ಮಾಡಿದ್ದಾರೆ. ತಮ್ಮ ಸುಳ್ಳಿನ ಸಾಮ್ರಾಜ್ಯವನ್ನು ಮತ್ತೆ ಕಟ್ಟೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರಿಂದಾಗಿ ಬಿಗ್ ಬಾಸ್ ಕೊಟ್ಟಂತಹ ಆ ಅವಕಾಶ ಮೋಕ್ಷಿತಾ ಅವರಿಗೆ ಈಗ ಉಲ್ಟಾ ಹೊಡೆಯುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾಗಿದ್ರೆ ಬಿಗ್ ಬಾಸ್ ಮೋಕ್ಷಿತಾ ಅವರಿಗೆ ಕೊಟ್ಟಂತಹ ಆ ಅವಕಾಶ ಏನು? ಅದನ್ನು ಸರಿಯಾಗಿ ಬಳಸಿಕೊಳ್ಳೋದ್ರಲ್ಲಿ ಅವರು ವಿಫಲವಾಗಿದ್ದು ಎಲ್ಲಿ? ಈ ಎಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ. ಹಾಗೆಯೇ ನೀವಿನ್ನೂ ಕೂಡ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ನಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಅಲ್ಲಿರುವಂತಹ ಸ್ಪರ್ಧಿಗಳ ಕುಟುಂಬದವರು ಬಿಗ್ ಬಾಸ್ ಮನೆಯೊಳಗೆ ಬಂದು ಹೋಗ್ತಾ ಇದ್ದಾರೆ. ಅದೇ ರೀತಿ ಮೋಕ್ಷಿತಾ ಪೈ ಅವರ ಕುಟುಂಬದವರು ಕೂಡ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು. ಮೋಕ್ಷಿತಾ ಅವರ ತಂದೆ, ತಾಯಿ, ಹಾಗೆಯೇ ಮೋಕ್ಷಿತಾ ಸದಾ ನೆನಪಿಸಿಕೊಳ್ಳುವಂತಹ ಅವರ ಮುದ್ದಿನ ಪ್ರೀತಿಯ ತಮ್ಮ ಕೂಡ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು. ತಮ್ಮನನ್ನು ನೋಡಿದಂತಹ ಮೋಕ್ಷಿತಾ ಬಹಳ ಭಾವುಕರಾಗಿದ್ರು. ತಮ್ಮ ನನ್ನನ್ನು ಮರೆತಿದ್ದಾನ ಅನ್ನುವಂತಹ ಒಂದು ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಅವರ ಕಣ್ಣಂಚಲ್ಲಿ ನೀರು ತುಂಬಿತ್ತು. ತಂದೆ, ತಾಯಿ ಎಲ್ಲರೂ ಕೂಡ ಆ ಒಂದು ಘಟನೆಯನ್ನು ನೋಡಿ ಬಿಕ್ಕಿ ಅತ್ತಿದ್ರು. ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೂ ಕೂಡ ಆ ಒಂದು ಸನ್ನಿವೇಶವನ್ನು ಕಂಡು ಕಣ್ಣಂಚಲ್ಲಿ ನೀರು ತುಂಬಿತ್ತು. ಇದೆಲ್ಲ ಆಯಿತು. ಅದಾದ ಮೇಲೆ ಬಿಗ್ ಬಾಸ್ ಮನೆಯನ್ನು ಅವರೆಲ್ಲ ಕುಟುಂಬದವರಿಗೆಲ್ಲ ತೋರಿಸಿದ್ರು. ಅಲ್ಲಿರುವಂತಹ ಸ್ಪರ್ಧಿಗಳ ಜೊತೆಗೂ ಒಂದಿಷ್ಟು ಮಾತುಕತೆ ಆಯಿತು. ಇದೆಲ್ಲ ಆದ ನಂತರ ಮೋಕ್ಷಿತಾ ಪೈ ಅವರು ತಮ್ಮ ಕುಟುಂಬದ ಬಗ್ಗೆ ಮಾತನಾಡೋದಕ್ಕೆ, ಎಲ್ಲರ ಮುಂದೆ ತಮ್ಮ ಕುಟುಂಬದ ಬಗ್ಗೆ ಹೇಳಿಕೊಳ್ಳೋದಕ್ಕೆ ಬರ್ತಾರೆ. ಈ ವೇಳೆ ಸಾಕಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ತನ್ನನ್ನು ಬೆಳೆಸೋದಕ್ಕೆ ತನ್ನ ತಂದೆ ಎಷ್ಟು ಕಷ್ಟಪಟ್ಟಿದ್ರು, ರಿಲೇಷನ್ಸ್ಗಳು ಏನೇನೋ ಮಾತನಾಡ್ತಾ ಇದ್ರೂ ಕೂಡ ತನ್ನ ತಂದೆ ಹೇಗೆ ನನ್ನ ಬೆಂಬಲಕ್ಕೆ ನಿಂತಿದ್ರು, ಜೊತೆಗೆ ತನ್ನ ತಮ್ಮನ ಬಗ್ಗೆ ತನಗೆ ಇರುವಂತಹ ಪ್ರೀತಿ ಏನು, ಕಾಳಜಿ ಏನು, ಇಷ್ಟು ವರ್ಷಗಳು ಆದರೂ ಕೂಡ ತಾನ್ಯಾಕೆ ಇನ್ನೂ ಮದುವೆಯಾಗಿಲ್ಲ, ಹೀಗೆ ಸಾಕಷ್ಟು ವಿಚಾರಗಳನ್ನು ಅವರು ಅಲ್ಲಿ ಹಂಚಿಕೊಂಡ್ರು. ಅದೇ ಟೈಮ್ನಲ್ಲಿ ನಾನು ಈ ಹಿಂದೆ ಟ್ಯೂಷನನ್ನು ಮಾಡ್ತಾ ಇದ್ದೆ ಅನ್ನುವಂತಹ ಮಾತನ್ನು ಕೂಡ ಮೋಕ್ಷಿತಾ ಪೈ ಆಡ್ತಾರೆ. ಪ್ರಿಯ ವೀಕ್ಷಕರೇ, ಇಲ್ಲೇ ಇರೋದು ಅದೇ ಸಮಯದಲ್ಲಿ ನಾನು ಯಾವಾಗ ಎಲ್ಲರ ಮುಂದೆ ನಿಂತು ನಾನು ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕಾಗಿ ಟ್ಯೂಷನನ್ನು ಮಾಡ್ತಾ ಇದ್ದೆ, ಕಾಲೇಜಿಗೆ ಹೋಗುವಂತಹ ಸಂದರ್ಭದಲ್ಲಿಯೇ ಟ್ಯೂಷನ್ ಮಾಡ್ತಾ ಇದ್ದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಿದ ಸಂದರ್ಭದಲ್ಲಿಯೇ ಮೋಕ್ಷಿತಾ ಪೈ ಅವರು ಒಂದು ವೇಳೆ ಆ ಒಂದು ಕಹಿ ಘಟನೆಯನ್ನು, ಅವರ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಯ ಬಗ್ಗೆ ಪ್ರಸ್ತಾಪ ಮಾಡಿದರೆ, ಆ ಬಗ್ಗೆ ನನಗೆ ಈಗಲೂ ರಿಗ್ರೆಟ್ ಇದೆ, ನಾನು ಅಂದು ತಪ್ಪು ಮಾಡಿದ್ದೆ ಅನ್ನುವಂತಹ ಒಂದೇ ಒಂದು ಮಾತನ್ನು ಅವರು ಆಡಿದರೆ ಅವರು ಎಲ್ಲೋ ಇರ್ತಾ ಇದ್ರು. ಕರ್ನಾಟಕದ ಜನತೆ ಖಂಡಿತವಾಗಿಯೂ ಅವರನ್ನು ಕ್ಷಮಿಸ್ತಾ ಇತ್ತು. ಕಿಡ್ನಾಪ್ ಮಾಡಿದ್ದವಳು, ಮಕ್ಕಳ ಕಳ್ಳಿ ಅಂತಿದ್ದವರು ಕೂಡ ಆಕೆಯ ಆ ಕ್ಷಮಾಪಣೆಯಿಂದ ಮನಸ್ಸನ್ನು ಚೇಂಜ್ ಮಾಡಿಕೊಳ್ತಾ ಇದ್ರೇನೋ. ಯಾಕೆಂದರೆ ಕಳೆದ ಸೀಸನ್ನಲ್ಲಿ ಎಂತೆಂಥವರನ್ನು ಕೂಡ ಜನ ಕೈ ಹಿಡಿದು ಫಿನಾಲೆ ತನಕ ತಂದು ನಿಲ್ಲಿಸಿದ್ರು. ಹೀಗಿರುವಾಗ ಮೋಕ್ಷಿತಾ ಅವರಿಗೂ ಕೂಡ ಅಂತಹದ್ದೊಂದು ಅವಕಾಶ ಇತ್ತು. ಆದ್ರೀಗ ಆ ಅವಕಾಶವನ್ನು ಮೋಕ್ಷಿತಾ ಕೈ ಚೆಲ್ಲಿದ್ದಾರೆ. ಆ ಒಂದು ವಿಚಾರವನ್ನು ಬಿಟ್ಟು ಬೇರೆಲ್ಲದರನ್ನ ಕುರಿತಾಗಿ ಅವರು ಮಾತನಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.